ಯೋ ಕರ್ನಾಟಕ, ನಾನು ನಿಮ್ಮ ನಾನ್ ಸಂತು. ಯೋಚನೆ ಮಾಡ್ತಾ ಇದ್ದೀರಾ ಏನು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತದೆ ಅಂತ. ನಾನು ಒಂದು ಬಾರ್ಬರ್ ಶಾಪ್ಗೆ ಹೋಗಿದ್ದೆ, ಕ್ಲೀನ್ ಶಾಪ್ಗೆ, ಸಲೂನ್ಗೆ ಹೇರ್ ಕಟ್ ಮಾಡ್ಸೋಣ ಅಂತ. ಅಲ್ಲಿ ನೋಡಿದ್ರೆ ಹೇರ್ ಕಟ್ಗಿಂತ ಹೇರ್ ಕಲರೇ ಹಾಕ್ಬಿಟ್ಟಿದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದೀನಿ ನನಗಂತೂ ಸೀರಿಯಸ್ ಆಗಿ ಗೊತ್ತಾಗ್ತಾ ಇಲ್ಲ. ಮೇ ಬಿ ನನಗೆ ಯಾಕೋ ಒಂಥರ ಡಿಫ್ರೆಂಟಾಗಿ ಓಕೆ ಅಂತ ಅನ್ನಿಸ್ತಾ ಇದೆ. ಸೊ ಎನಿವೇಸ್, ಒಬ್ಬರು ಹೇಳಿದರು ಇಲ್ಲಿ ಸನ್ರೈಸ್ ನೋಡಬೇಕು ಅಂತ ಅಂದರೆ ಬಥೂರ್ ಮೌಂಟೇನ್ಗೆ ಹೋದರೆ ಚೆನ್ನಾಗಿರುತ್ತೆ ಅಂತ. ಬಟೂರ್ ಮೌಂಟೇನ್ ಎಲ್ಲಿದೆ ಅಂತ ಅಂದ್ಕೊಂಡೆ, ಮ್ಯಾಪ್ ಆಗಿದೆ, ಅದು ತೋರಿಸ್ತಾ ಇದೆ. 1.5 ಅವರ್ ತೊಗೊಳುತ್ತಂತೆ. ಒಂಥರ ವಾಲ್ಕನಿಕ್ ಮೌಂಟೇನ್. ವಾಲ್ಕನಿಕ್ ಅಂದರೆ ಗೊತ್ತಲ್ಲ, ವಾಲ್ಕೆನೋ ಬರುತ್ತೆ, ಆ ಥರ ಮೌಂಟೇನಲ್ಲಿ ಆ್ಯಕ್ಚುಲಿ ಇರೋದೊಂದು ಪ್ಲೇಸ್ ಅದು. ಅಲ್ಲಿ ಸನ್ರೈಸ್ ನೋಡಲೇಬೇಕು ಅಂತ ಒಬ್ರು ಹೇಳಿದ್ರು. ಹಿಂಗೆ ಅನ್ಪ್ಲ್ಯಾನ್ಡೇ ಹಿಂಗೆ ಎಲ್ಲ ಥರನೂ ಆಗೋದು. 2:30 AM 2:30 ಆಗಿತ್ತು. ಮಿಡ್ ನೈಟ್, ಬೆಳಗಿನ ಜಾವ ಆಯ್ತಾ ಬಂತು. ಅಲ್ಲಿ ನಾನು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು, 4 ಗಂಟೆ ಆಗಿಬಿಡುತ್ತೆ ಮೇ ಬಿ. ಅಲ್ಲಿ ಟ್ರಕ್ಕಿಂಗ್ ಮಾಡಬೇಕು ಅಂತ ಅಂದ್ರೆ 2 ಅವರ್ ತೊಗೊಳುತ್ತೆ. ಈ ಥರ ಎಲ್ಲ ಪೂರ್ತಿ ಡೀಟೇಲ್ಸ್ ನಾನು ತಿಳ್ಕೊಂಡೆ. ಸರಿ ಆಯಿತು, ಸನ್ರೈಸ್ ನೋಡೇ ಬಿಡೋಣ, ಮೇ ಬಿ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಫೋಟೋಸ್ಗಳು ಚೆನ್ನಾಗಿತ್ತು. ಹಂಗೆ ನೋಡಿಕೊಂಡೆ, ಸರಿ ನಾನು ಇಂಥದ್ದೆಲ್ಲ ನೋಡಲೇಬೇಕು, ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅಂತ ಅಂದ್ಕೊಂಡು ನನಗಂತೂ ಹೊಸ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗೋದು, ಸೀರಿಯಸ್ ಆಗಿ ಹೇಳ್ತೀನಿ. ಅದಕ್ಕೆ ಎಲ್ಲ ರೆಡಿ ಥರ ಮಾಡಿಕೊಂಡೆ. ನನ್ನ ಬೈಕ್ ಕೂಡ ಆ್ಯಕ್ಚುಲಿ ಇಲ್ಲೇ ಮೊಪೆಡ್ ಬೈಕ್ ನೋಡ್ಬೋದು, ರೆಂಟ್ ಕೂಡ ತೊಗೊಂಡಿದ್ದೀನಿ. ನಾನಿರೋ ಪ್ಲೇಸಲ್ಲಿ 33 ಡಿಗ್ರಿ ಸಿಕ್ಕಾಡೆ ಬಿಸಿಲು. ಅಲ್ಲಿಗೆ ಹೋಗ್ತಾ ಅಷ್ಟೇ ಚಳಿ, ಮಳೆ, ಫುಲ್ ಕೋಲ್ಡ್ ವೆದರ್. ಅದಕ್ಕೆ ಫುಲ್ ಕವರ್ ಮಾಡ್ಕೊಂಡು ಹಿಂಗೆ ಬಾಡಿನ. ಇಲ್ಲಿ ಹಬೆ ಹೊಡಿತಾ ಇದೆ ಸಿಕ್ಕಾಬಿಟ್ಟೆ. ಬಟ್ ಆದ್ರೂ ಅಲ್ಲಿಗೆ ಹೋಗುವಷ್ಟು ಟೈಮ್ಗೆ ವೆದರ್ ತುಂಬಾ ಕೋಲ ಇರುತ್ತೆ. ನನಗಂತೂ ನೋಡಲೇಬೇಕು ಅಂತ ಅನಿಸ್ತಾ ಇದೆ, ಅಷ್ಟು ಸಗಲಾಗಿತ್ತು. ಬೆಟ್ಟ ಗುಡ್ಡ ಈ ಟೈಮಲ್ಲಿ ಸಿಕ್ಕಾಬಡೆ ಫುಲ್ಲು ಸೈಲೆಂಟಾಗಿರುತ್ತೆ ಘಾಟ್ ಸೆಕ್ಷನ್ ಎಲ್ಲಾನು. ಒಂಥರ ಹೊಸ ರೀತಿಲಿ ಎಕ್ಸ್ಪೀರಿಯನ್ಸ್ ಮಾಡೇ ಬರೋಣ, ಏನಂತೀರ? ವಿಲ್ ಸಿ, ಲೆಟ್ಸ್ ಗೋ. ಹೋಗಿಂತ ಮುಂಚೆ ನಾನು ಆ್ಯಕ್ಚುಲಿ ಕೆಫೆಗೆ ಬಂದಿದ್ದೀನಿ, ಕಾಫಿ ಕುಡ್ಕೊಂಡು ಹೋಗೋಣ ಅಂತ. ಕಾಫಿ ಕುಡ್ದು ಹೋಗ್ತಾ ಇರೋದೇ ಕೆಲಸ ಈಗ. ಸಿ ಆಲ್ ವೆಲ್ ಗೋಯಿಂಗ್. ನಾನಂತೂ ವಿಡಿಯೋ ಮಾಡ್ತೀನಿ ಡೆಫಿನೆಟ್ಲಿ. ನೀವು ಕೂಡ ಈ ವಿಡಿಯೋ ನೋಡಲೇಬೇಕಾಗುತ್ತೆ, ಅಷ್ಟು ಚೆನ್ನಾಗಿದ್ದೇ ಇರುತ್ತೆ. ಐ ಹೋಪ್. ಗೊತ್ತಲ್ಲ, ಅನ್ಪ್ಲ್ಯಾನ್ಡ್ ಮೆಮೊರೀಸ್ ಯಾವತ್ತಿದ್ರು ಅನ್ಫರ್ಗೆಟಬಲ್ ಆಗೇ ಇರುತ್ತೆ. ನಾವು ಪ್ಲ್ಯಾನ್ ಮಾಡ್ತಿಲ್ದಿರೋದನ್ನ ಸಡನ್ನಾಗಿ ನಾವು ಪ್ಲ್ಯಾನ್ ಮಾಡಿದ್ರೆ ಅದನ್ನು ಯಾವುದಕ್ಕೂ ಕೂಡ ಮರೆಯೋಕ್ಕಾಗಲ್ಲ. ಅಂಥ ಮೆಮೊರೀಸ್ನ ನಾನು ಯಾವಾಗಲೂ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಲೆಟ್ಸ್ ಸಿ. ನಾನಂತೂ ರೆಡಿ ಆಗಿದ್ದೀನಿ ಹೋಗೋಕ್ಕೆ. ಇಲ್ಲಂತೂ ರೋಡ್ಗಳಂತೂ ಸಿಕ್ಕಾಬಟ್ಟೆ ಏನಂತಾರೆ ಚೆನ್ನಾಗಿದೆ ಗುರು. ರೋಡ್ ಪೂರ ಅಷ್ಟಾಗಿ ಹಳ್ಳದಿನ್ನೇ ಇಲ್ಲ, ಏನಿಲ್ಲ. ನೈಟ್ ಡ್ರೈವ್ ಮಾಡ್ಬೇಕು ಅಂತ ಅಂದ್ರೆ ಒಂದ್ ಚೆನ್ನಾಗಿದೆ. ಇಲ್ಲೋ ಇದ್ದಿ ಯಾವ್ದೋ ಕಂಟ್ರಿಗೆ ಬಂದು ಈ ತರ ನೈಟ್ ಡ್ರೈವ್ ಮಾಡೋದು ತರ ಮಜಾ ಗುರು. ಸೀರಿಯಸ್ ಅಂತ ಅಂದ್ರೆ ನೋಡಿ, ಮಜಾ ಇವೆಲ್ಲ ಮಾಡೋದು ಮಜಾ. ನಾನು ಯಾವತ್ತು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ತೀನಿ ಅಂತ. ಖುಷಿ ಆಗ್ತಾ ಇದೆ. ನೀವು ಇದೇ ತರ ಸಪೋರ್ಟ್ ಮಾಡ್ತಾ ಇದ್ರೆ ಯಾವ್ದೋ ಜಾಗ ಒಂದು ಹೋಗ್ಬೇಕು, ಇಡೀ ಪ್ರಪಂಚದಲ್ಲಿ ಏನು ಇದೆಯೋ ಎಲ್ಲಾನು ಕೂಡ ತೋರಿಸ್ಕೊಂಡಿರ್ಬೋದು. ವಾವ್, ಯಾವ್ದೋ ಕಾರ್ ಮಾತ್ರ ಕ್ರೂಸಿ ಆಗಿದೆ ಇಲ್ಲಿ. ಇಲ್ಲಿ ನೈಸ್, ಚೆನ್ನಾಗಿದೆ ಕಾರ್ ಅಂತೂ. ಎಲ್ಲ ತುಂಬಾನೇ ಮಾಡಿಫೈಡ್, ಟೂವೀಲರ್ ಆಗಿರ್ಲಿ, ಕಾರ್ಗಳಾಗಿರ್ಲಿ ಮಾಡಿಫೈ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿರ್ತಾರೆ. ಹೊರತು ಪೊಲೀಸವ್ರು ಯಾರು ಅಷ್ಟಾಗಿ ಕೇಳೋದಿಲ್ಲ. ಇಲ್ಲಿ ಇದೇ ತರ ನಮ್ ಜಾಗದಲ್ಲಿ ಇರ್ತಿದ್ರೆ ಒಳ್ಳೆ ಮಜಾ ಇರ್ತಿದೆ. ಮೇ ಬಿ ಮಾಡಿಫೈ ಮಾಡಿಸ್ಕೊಂಡು ಒಳ್ಳೆ ಅನ್ಕೊಂಡು ಎಂಜಾಯ್ ಮಾಡ್ಕೊಂಡಿರೋಕೆ. ಒಂದ್ ಕಡೆ ಆ ತರ ಎಲ್ಲ ಮಾಡೋದು ಒಳ್ಳೇದಕ್ಕೇನೆ. ಇಲ್ಲ ಆಕ್ಚುಲಿ ನೈಟ್ ಹೊತ್ತು ನೀಟ್ ಆಗಿ ಕ್ಲೈನ್ ಸಿಗ್ನಲ್ ಅಲ್ಲಿ ಇದೀನಿ ನಾನೀಗ. ಹತ್ರ ಹೋಗ್ತಿದಂಗೆ ವಿಡಿಯೋ ಮಾಡ್ತೀನಿ. ಆ ರೋಡ್ಗಳನ್ನೆಲ್ಲ ನಾನು ತೋರಿಸ್ತೀನಿ. ಇವಾಗ ಟೈಮ್ ಆಗ್ಬಿಡುತ್ತೆ ವಿಡಿಯೋ ಮಾಡ್ಕೊಂಡು ಈ ತರ ಮಾಡಕ್ ಹೋಗ್ತೀನಿ.
ಟ್ರೈ ಮಾಡ್ಕೊಂಡು ಬಂದೆ. ಹಾಫ್ ಆನ್ ಅವರ್ ಇದೆ, 1.5 ಅವರಲ್ಲಿ. ಅವಾಗ ಹೇಳ್ಬೋದು ಅಲ್ಲಿ ವೆದರ್ ನೋಡಿದ್ರೆ 33 ಇದೆ, ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇದೆ, ಹಾಗೆ ಹೇಗೆ ಅಂತ ಎಲ್ಲ ಬರ್ತಾ ಇಲ್ಲ ಅಂತೂ ಯಾವ ಥರ ಕೋಲ್ಡ್ ಆಗ್ತಾ ಇದೆ ಅಂತ ಅಂದರೆ ನನಗೆ ನಾನು ಮಾತಾಡೋಕ್ಕೂ ಕೂಡ ಒಂಥರ ಹಿಂಸೆ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು, ನೋಡಿದ್ರೆ ಅಷ್ಟು ಕೋಲ್ಡ್ ಆಗ್ತಾ ಇದೆ. ಸುಮಾರು ಕಡೆ ಬಂದೆ, ಬಟ್ ಎಲ್ಲೋ ಕೆಲವೊಂದು ಕಡೆ ನಾನು ಹೇಗೆ ಬೆಂಗಳೂರಲ್ಲಿ KR ಮಾರ್ಕೆಟ್ ಇತ್ತು, ಹೂವುಗಳ ಮಾರ್ಕೆಟು, ಹೂವು ಮಾರೋದಾಗಿರಲಿ ಅದೆಲ್ಲ ಅದೇ ರೀತಿ ಇಲ್ಲಿ 2-3 ಕಡೆ ನಾನು ನೋಡಿದೆ. ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಅದ್ರದ್ದು, ಬಟ್ ಪೊಲೀಸ್ಗಳಿದ್ದಾರೆ. ಸೀರಿಯಸ್ಲಿ ನನ್ನ ಅಕಸ್ಮಾತ್ ಏನಾದರೂ ನಾನು ಈ ಥರ ಸೆಲ್ಫಿ ಡ್ರೈವ್ ಮಾಡ್ಕೊಂಡು ಹಿಂಗೆಲ್ಲ ಓಡಿದ್ರೆ ಪಕ್ಕ ಹಿಡಿದೇ ಹಿಡಿತಾರೆ. ಸುಮ್ಮನೆ ಯಾಕೆ ಬೇಕು ರಿಸ್ಕು? ನಮ್ಮೂರಲ್ಲಿ ಆಗ್ತಿದ್ರೆ ಏನೋ ಒಂಥರ ಪೊಲೀಸವ್ರ ಹತ್ರ ತಗೊಳಕೊಂಡ್ರೆ ಏನೋ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಏನೋ ಮಾಡ್ಬೋದು. ಇಲ್ಲೆಲ್ಲ ಯಾಕೆ ಬೇಕು ಗುರು, ಸುಮ್ಮನೆ ರಿಸ್ಕ್ ಅಂತ ಅಂದ್ಕೊಂಡು ಸುಮ್ಮನೆ ಆದ. ಸಿಟಿಲಿ ರೋಡ್ಗಳು ಹೇಗಿದೆ ಅಂತ ಅಂದರೆ ಎಲ್ಲೂ ಕೂಡ ಅಷ್ಟಾಗಿ ಹಂಸಿಲ್ಲ, ಫುಲ್ಲು ಫ್ಲಾಡ್ ಆಗಿದೆ. ಕರುಗಳಂತೂ ಮೇನ್ ರೋಡಲ್ಲೇ ತುಂಬಾ ಕಟ್ಗಳಿದೆ. ಸೊ ಇದೇ ಬೆಂಗಳೂರಲ್ಲಿ ಆಗ್ತಿದ್ರೆ ನಿಜವಾಗ್ಲೂ ಆಕ್ಸಿಡೆಂಟ್ ಆಗೇ ಆಗುತ್ತೆ ಪಕ್ಕ. ಸೊ ಅದಕ್ಕೋಸ್ಕರನೇ ಈ ಥರ ಬೆಂಗಳೂರಲ್ಲಿ ರೂಲ್ಸ್ ಅಂತ ಮಾಡಿದ್ದಾರೆ. ಹಂಪ್ಸ್ ಆಗಿರಲಿ, ಕಾಷನ್ಗಳು ಕೊಡೋದಾಗಿರಲಿ, ಕರ್ವ್ಸ್ಗಳಿಗೆ. ಇಲ್ಲೆಲ್ಲ ಆ ಥರ ಇಲ್ಲ. ಆದರೂ ಇಲ್ಲಿ ಸುಮಾರು ನೋಡ್ದಾಗ ನೋಡ್ಕೊಂಡು ಡ್ರಿಂಕ್ಸ್ ಮಾಡ್ಕೊಂಡೆಲ್ಲ ಸಿಕ್ಕಾಪಟ್ಟೆ ಜಿಂಗ್ ಅಂತ ಎಲ್ಲ ಹೊರಡಿಸ್ತಾರೆ. ನಮ್ಮ ಹುಷಾರು ನಾವಿರಬೇಕು. ಇನ್ನೊಂದೇನಂತ ಅಂದರೆ ಚೈನ್ ಸ್ನ್ಯಾಕ್ಸ್ ಆಗಲಿ, ಲೈಕ್ ನಮ್ಮ ಹತ್ರ ಇರೋದನ್ನ ಕಿತ್ಕೊಂಡು ಕಲಿಸೋದಾಗಿರಲಿ, ಆ ಥರ ಎಲ್ಲ ಯೂಶ್ವಲಿ ಮಾಡ್ತಾರೆ. ಹೇಳಿದರು ನಾನು ಈ ಥರ ಬರೋಕ್ಕಿಂತ ಮುಂಚೆ, ನಾನು ಏನು ಇವಾಗ ಹೋಟೆಲಲ್ಲಿ ಸ್ಟೇ ಮಾಡ್ತೀನಿ, ಅವ್ರು ಹೇಳಿದರು ಸ್ವಲ್ಪ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗಿ ಅಂತ. ಒಂದು ಕಡೆ ಮಾತ್ರ ಆ್ಯಕ್ಚುಲಿ ನಾನು ನೋಡಿದ್ದೆ ಆ ಥರ ಅಡ್ಡ ಹಾಕಿದ್ದು. ಬಟ್ ಇಲ್ಲಿ ಏನಂತ ಅಂದರೆ ಯಾರೇ ಮಾತಾಡ್ಸಿದ್ರು ಮಾತಾಡ್ದಂಗೆ ನಮ್ಮ ಪಾಡಿಗೆ ನಾವು ಹೊರಟೋಗ್ಬಿಡ್ಬೇಕು. ಯಾರೇ ಮಾತಾಡ್ಸಿದ್ರು ನಮ್ಮ ಪಾಡಿಗೆ ನಾವು ಹೊರಟೋಗ್ಬಿಡ್ಬೇಕು. ಯಾರಿಗೂ ರಿಪ್ಲೈ ಮಾಡಬಾರ್ದು. ಹಂಗೇನಾದರೂ ಮಾಡಿದ್ರೆ ಅವರು ಕೂಡ ಕೇರೇ ಮಾಡೋದು. ದಟ್ ಈಸ್ ದ ಬೆಸ್ಟ್ ಥಿಂಗ್ ನಾವು ಮಾಡೋ ಅಂಥದ್ದು. ಯಾಕಂದರೆ ನಮ್ಮ ಹುಷಾರಲ್ಲಿ ನಾವು ಇರಲೇಬೇಕು. ಸಿಟಿ ದಾಟಿ ವಿಲೇಜ್ ಕಡೆ ಬಂದಿದ್ದೀನಿ, ಇನ್ನೂ ಅರ್ಧ ಗಂಟೆ ಟ್ರಾವೆಲ್ ಮಾಡಿದ್ರೆ ಇಲ್ಲಂತೂ ರೋಡಿಂದು ವಿಡಿಯೋ ನಾನು ತೆಗಿತೀನಿ. ರೋಡ್ಗಳಲ್ಲಿ ಪ್ರಿಟಿ ಗುಡ್. ಈ ಜನಗಳು ಮಾತ್ರ ತುಂಬಾ ಚಿತ್ರ ನಿಜವಾಗ್ಲೂ. ಎಲ್ಲರೂ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಇಲ್ಲೂ ಹಾಗೆ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಬಟ್ ಅಂತ ಅಡ್ಡ ಹಾಕೋದಂತೂ ನನಗೆ ಒಂಥರ ಲೈಕ್ ಯೂಶ್ವಲಿ ಭಯ ಆಗೇ ಆಗುತ್ತೆ, ಯಾರೇ ಆಗಲಿ. ಅದು ಒಂಥರ ಮಜಾನೆ ಎಕ್ಸ್ಪೀರಿಯೆನ್ಸ್ ಮಾಡೋದ್ರಲ್ಲಿ. ಏನಂತೀರಾ? ನನಗಂತೂ ಜೀವನದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಅಂತ ತುಂಬಾ ಆಸೆ. ಜೀವನದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಅನುಭವಗಳಾಗೋದು, ತಿಳ್ಕೊಳ್ಳೋ ಥರ ಆಗೋದು, ಗೊತ್ತಾಗೋದು ಎಲ್ಲ. ಹೋಗಲಿ ಬಿಡಿ. ಆದರೂ ತುಂಬಾ ಚಳಿ ಇದೆ ಗುರು, ಅಲ್ಲಿಗೂ ಇಲ್ಲಿಗೂ. ಅಲ್ಲಿ ನೋಡಿದ್ರೆ ಆ ಥರ ಕಿತ್ಕೊಂಡು ಬರುತ್ತೆ ಬಿಸಿಲು, ಇಲ್ಲಿ ನೋಡಿದ್ರೆ ಕಿತ್ಕೊಂಡು ಚಳಿ ಆಗ್ತಾ ಇದೆ. ಇನ್ನು ಮುಂದೆ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಇಲ್ಲ, ನನ್ನ ರಾಣಿ ಹೇಳ್ತಾ ಇದ್ದಾಳೆ ಅಡುಗು ಹೋಗ್ಬೇಕು. ಇದೊಂಥರ ಹೈಪರ್ ಮಾರ್ಕೆಟ್ ಇದೆ. ಹೋಗೋಣ. ನನ್ನಂತೂ ಮುಗೀತು. ಲೆಟ್ಸ್ ಗೋ. ಸಿಕ್ಕಾಪಟ್ಟೆ ಕೂಡಿದೆ, ಫಾಗೆಲ್ಲ ಹಾಗೆ ಚುಟ್ಕೊಂಡಿದೆ. ಹೀಗೆ ರೋಡ್ ಹಿಂದೆ ಮುಂದೆ ಯಾರೂ ಇಲ್ಲ, ಒಬ್ಬನೇ ಹೋಗ್ತಾ ಇದ್ದೀನಿ. ಪೀಸಾಗಿ ಹೀಗೆ ಹಿಂದೆ ಯಾವ ಗಾಡಿ ಇಲ್ಲ, ಚೆನ್ನಾಗಿದೆ. ಲೈಟ್ ಆಫ್ ಮಾಡ್ಬೋದು, ಏನೂ ಕಾಣಲ್ಲ, ಎಲ್ಲೂ ಲೈಟ್ ಇಲ್ಲ ಅಷ್ಟಾಗಿ. ಒಂದು ಕಡೆ ನೋಡ್ತಾ ಇರ್ಬೋದು ಅಷ್ಟಂತ. ಅಂತೂ ಇಂತೂ ಹೆಂಗೋ 2 ವೀಲರಲ್ಲಿ ಹೊಡಿಕೊಂಡು ಬಂದಿದ್ದಕ್ಕೆ ಕೊನೆಗೂ ದಾರಿ ಸಿಕ್ಕಿದೆ ಟ್ರೆಕ್ಕಿಂಗ್ ಮಾಡೋಕ್ಕೆ. ಸೊ ನೋಡ್ತಾ ಇರ್ಬೋದು ಇಷ್ಟವೇ. ಸ್ವಲ್ಪ ಬೆಳಕು ಆದರೆ ಮೇ ಬಿ ರೋಡು ಕಾಣಿಸ್ಬೋದು ಟ್ರಕ್ಕಿಂಗ್ದು. ಹೀಗೆ ಆ್ಯಕ್ಚುಲಿ ಕಾಣಿಸ್ತಾ ಇಲ್ಲ, ಟಾರ್ಚ್ ಹಾಕಿರೋದಕ್ಕೆ ಕಾಣಿಸ್ತಾ ಇದೆ. ನಾನು ಮೇಲೋಗೋ ತನಕ ಸ್ವಲ್ಪ ದೂರ ನಿಲ್ಲಿಸಿ. ಓಕೆ, ಕಾಣಿಸೋದಿಲ್ಲ. ಸ್ವಲ್ಪ ಬೆಳಕು ಬಂದರೆ ಮೇ ಬಿ ಕಾಣಿಸ್ಬೋದು. ಆದಷ್ಟು ಬೇಗನೆ ಟ್ರೈ ಮಾಡ್ತೀನಿ ಓಡೋ ಥರ ಮೇಲೆ ಹೋಗೋಕ್ಕೆ. ಎಂತಕ್ಕೆ ಅಂದರೆ ಬೆಳಕಾಗೋ ಟೈಮ್ ಬರ್ತಾ ಇದೆ, ಅದಕ್ಕೋಸ್ಕರನೇ ಓಡ. ಟ್ರಕ್ಕಿಂಗಲ್ಲಿ ಹಿಂದೆ ಮುಂದೆ ಯಾರೂ ಇಲ್ಲ, ಒಬ್ಬನೇ ಇದ್ದೀನಿ ಖಾಲಿ ಜಾಗದಲ್ಲಿ, ಫುಲ್ ಕತ್ಲೆಯಲ್ಲಿ. ಕ್ರೇಜಿ ಆಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ. ಐ ಫೀಲ್ ಲೈಕ್ ಯಾವ ಥರ ಆಗ್ತಿದೆ ಅಂತ ಅಂದರೆ, ಈಗ ಅರ್ಧ ಭಾಗ ಟ್ರಕ್ಕಿಂಗ್ ಮಾಡಿಬಿಡಿ ನೋಡಿ, ಇದ್ರ ಮೇಲೆ ನಂಗೆ ಹತ್ತಾಗ್ತಾಯಿಲ್ಲ ನಿಜವಾಗ್ಲೂ. ತುಂಬಾ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾಯಿದೆ. ಯಾವ ಥರ ಫೀಲ್ ಆಗ್ತಿದೆ ಅಂದರೆ, ಈ ಟೈಮಲ್ಲಿ ಅಟ್ಲೀಸ್ಟ್ ನಾನು ಮಲ್ಕೊಂಡಿರಬೇಕಿತ್ತು ಬೆಡ್ ಮೇಲೆ ಅಂತ ಫೀಲ್ ಆಗ್ತಾಯಿದೆ. ರಿಯಲಿ
ಗಿವ್ ಅಪ್ ಮಾಡ್ಬೇಕಂತ ಅನ್ನಿಸ್ತಾ ಇದೆ. ಇನ್ನು ಮೇಲೆ ತನಕ ಹೋಗಬೇಕು. ನಿಜವಾಗ್ಲೂ ಅರ್ಧ ಬಂದು ಮುಕ್ಕಾಲು ಭಾಗ ಹತ್ತತ್ರ ಒಂಥರ ಐ ಕಾಂಟ್ ಆಗ್ತಾಯಿಲ್ಲ. ತಲೆಯಲ್ಲಿ ಏನೇನು ನೋಡ್ತಾ ಇದೆ ಗೊತ್ತಾ, ನಿಜವಾಗ ಒಂಥರ ಇಲ್ಲಿಗೆ ಗಿವ್ ಅಪ್ ಅಂತ ಮಾಡಿಬಿಟ್ರೆ ಜೀವನದಲ್ಲೇ ಒಂಥರ ಗಿವ್ ಅಪ್ ಮಾಡ್ದಂಗೆ ಅಂತ ಅಂದ್ಬಿಡುತ್ತೆ. ಸಾಕು ಇಷ್ಟೇ ಅಂತ, ಅದು ಮಾತ್ರ ಬೇಡ ಅಂತ ಫೀಲ್ ಆಗ್ತಾಯಿದೆ ನನಗೆ. ಅದವನ್ನ ಗಿವ್ ಅಪ್ ಇನ್ ಮೈ ಲೈಫ್. ಫಿಟ್ ಮಾಡೋಕ್ಕೆ ನನಗೆ ಇಷ್ಟನೂ ಆಗ್ತಿಲ್ಲ. ಒಂದು ಕಡೆ ಆಗ್ತಾಯಿಲ್ಲ ಟೈರ್ಡ್ಗೆ, ಸಾಕು ಹೋಗೋಣ, ಹೋಗಿ ಮಲ್ಕೊಂಬೋಣ ಅಂತ ಅನ್ನಿಸ್ತಾ ಇದೆ ವಿತೌಟ್ ಸ್ಲೀಪ್. ಒಂದು ಕಡೆ ಕ್ವಿಟ್ ಮಾಡೋಕ್ಕೂ ಮನಸ್ಸು ಬರ್ತಾಯಿಲ್ಲ, ಇನ್ನೊಂದು ಕಡೆ ಕ್ವಿಟ್ ಮಾಡ್ಬೋಣ ಅಂತ ಅನ್ನಿಸ್ತಾ ಇದೆ. ಈ ಟ್ರಕ್ಕಿಂಗಲ್ಲಿ ಒಂಥರ ಏನೂ ಇಲ್ಲ, ಗ್ರಿಪ್ಗೆ ಒಂಥರ ಒಂದು ಹಗ್ಗ ಇಲ್ಲ, ನೋ ನಥಿಂಗ್, ಒಂದು ಸ್ಟಿಕ್ ಕೂಡ ಕೊಡೋಲ್ಲ, ಏನೂ ಇಲ್ಲ. ಫುಲ್ ಡೆಡ್ ಮನ್, ಮೇಬಿ ಕಾಣಿಸ್ತಾ ಇರ್ಬೋದು. ಫುಲ್ಲು ಥರ ಬರೀ ಮಣ್ಣೆ ಥರ ಹೋಗ್ತಾ ಹೋಗ್ತಾ ಹೆಂಗಂತಾರೆ ಆ ಲೆವೆಲಲ್ಲೂ ಇಲ್ಲ, ಅಪ್ಪಂಗಿದೆ. ಲೈಕ್ ಒಂಥರ ಫುಲ್ಲು ಸ್ಟ್ರೈಟ್ ಥರ ಒಂದು 80 to 70 ಡಿಗ್ರಿ ಥರ ಇದೆ. ರಿಯಲಿ ಫಾರ್ ದ ಫಸ್ಟ್ ಟೈಮ್ ಅಂತ ಹೇಳಾಗಿ ಸನ್ರೈಸ್ ಬೇರೆ ಆಗ್ತಾ ಬರ್ತಾ ಇದೆ, ಜೊತೆಗೆ ಯಾರೂ ಇಲ್ಲ ಬೇರೆ. ಬೆನ್ ತಟ್ಟಿ ಮಾಡ್ತೀಯಾ, ರೀಚ್ ಆಗೇ ಆಗ್ತೀಯಾ ಅನ್ನೋದಕ್ಕೂ ನೋ ಒನ್ ಇಸ್ ದೇರ್. ಯಾರೂ ಇಲ್ಲ, ಯಾರೂ ಬರೋದೂ ಇಲ್ಲ. ಜೀವನದಲ್ಲಿ ನೀನೇನು ಮಾಡ್ತೀಯಾ ನೀನೇ ಮಾಡಬೇಕು, ನಿಂತ್ಕೊಂಡ್ರೆ ನೀನೇ ನಿಂತ್ಕೋಬೇಕು. ಇನ್ನೂ ಅಷ್ಟು ದೂರ ಇದೆ, ಇನ್ನೂ ತುಂಬ ದೂರ ಇದೆ, ಹತ್ತಕ್ಕಾಗ್ತಾಯಿಲ್ಲ. ಸನ್ರೈಸ್ ಆಗ್ತಾ ಇದೆ, ನನಗೆ ಹತ್ತಕ್ಕಾಗ್ತಾಯಿಲ್ಲ. ಬೆನ್ ತಟ್ಟಕ್ಕೆ ನಾನೇ ಇರಬೇಕು ನನ್ನ ಪಡಿ ನಾನು. ಸಂತೋಷ್ ಬಂದಿದೆಯಾ, ಮುಗಿಸ್ಬಿಡು. ವೆಲ್ ಡನ್ ಬ್ರೋ, ಯು ಗೋನಾ ಮೇಕ್ ಇಟ್, ಯು ವಿಲ್. ನಾನೇನೋ ನಾನೊಬ್ಬನೇ ಆ್ಯಕ್ಚುಲಿ ಟ್ರಕ್ಕಿಂಗ್ ಮಾಡ್ತಾಯಿದ್ದೀನಿ ಇಲ್ಲಿ ಅಂತ ಅಂದ್ಕೊಂಡಿದ್ದೆ. ಎಂತಕ್ಕೆ ಅಂದರೆ ಅಷ್ಟೊತ್ತು ತನಕನೂ ಯಾರೂ ಕೂಡ ಕಣ್ಣಿಗೆ ಕಾಣಿಸ್ಕೊಂಡಿರಲಿಲ್ಲ. ಇವಾಗ ಎಲ್ಲರೂ ಕಣ್ಣಿಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಹ್ಯಾಪಿ, ಅಟ್ಲೀಸ್ಟ್ ಜನ ಕಾಣಿಸ್ಕೊತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಇನ್ನೇ ಅಂತೂ ಒಂಥರ ಫೀಲ್ ಆಗಿತ್ತು. ಗುಡ್ ಎಕ್ಸ್ಪೀರಿಯೆನ್ಸ್ ಅಷ್ಟೇ ನಾನು ಹೇಳೋದಿನೇನಿಲ್ಲ. ಆದಮೇಲೆ ಒಂಥರ ಮನ್ಸಿಗೆ ಸಮಾಧಾನ. ಜನ ಇಲ್ಲ ಅಂದಾಗ ಏನಕ್ಕೆ ಅಂತ ಅಂದರೆ ನನಗೆ ಹತ್ರ ಏನಕ್ಕೆ ಫೀಲ್ ಆಯಿತು ಅಂತ ಅಂದರೆ, ಇದೇ ಡೇ ಆಗ್ತಿದ್ರೆ ಬೆಳಕಿರ್ತಾ ಇದ್ರೆ ನನಗೇನು ಹತ್ರ ಏನೋ ಫೀಲ್ ಆಗ್ತಿರಲಿಲ್ಲ. ಒಂಥರ ಅಯ್ಯೋ ಒಬ್ಬನೇ ಇದ್ದೀನಿ ಹಂಗೆ ಹಿಂಗೆ ಅಂತ ಎಲ್ಲ. ನೈಟ್ ಬೇರೆ ಆಗಿತ್ತಲ್ಲ, ಒಬ್ಬನೇ ಬೇರೆ ಇದ್ದೆ, ಲೈಟ್ಸ್ಗಳಿಲ್ಲ, ಟಾರ್ಚ್ ಇಲ್ಲ, ಎಕ್ಸ್ಪ್ಲೇನ್ ಕೂಡ ಮಾಡೋಕ್ಕಾಗ್ತಿಲ್ಲ, ಆ ಥರ ಇತ್ತು ಸಿಚುವೇಶನ್ಸು. ಐ ಆಮ್ ಹ್ಯಾಪಿ, ರಿಯಲಿ ಐ ಆಮ್ ಸೋ ಹ್ಯಾಪಿ. ಇನ್ನು ಸ್ವಲ್ಪ ದೂರ ಹೋದ್ರೂ ಸಿಕ್ಬಿಡುತ್ತೆ, ಓಕೆ ವಿಡಿಯೋ ಮಾಡ್ತೀನಿ. ಫುಲ್ ಕಣ್ಗಳೆಲ್ಲ ಹೋಗ್ಬಿಟ್ಟಿದೆ, ನೀಟಾಗಿ ನಿದ್ದೆ ಹೇಳ್ದಾನೆ. ಅಲ್ಲಿಂದ ಮನೆಯಲ್ಲಿ ಹತ್ರ ಇರೋ ನಮ್ಮ ಏರಿಯಾ ಲೈಕ್ ಬ್ಯಾಂಗ್ಳೂರು ಇಂಡಿಯಾದು ಟೈಮಿಂಗ್ಸೇ ಬೇರೆ, ಇಲ್ಲಿನ ಟೈಮಿಂಗ್ಸೇ ಬೇರೆ. ಹೆಚ್ಚು ಕಮ್ಮಿ ಲೈಕ್ ಹತ್ತತ್ರ ಒಂದು 3 hour ಇರುತ್ತೆ. ಅಲ್ಲೇ ನಾನು ನೀಟಾಗಿ ನಿದ್ದೆ ಮಾಡ್ತಾ ಇರಲಿಲ್ಲ ನೈಟೆಲ್ಲ. ಇನ್ನು ಇಲ್ಲಿ ನಿದ್ದೆ ಮಾಡೋಕ್ಕಾಗತ್ತಾ? ಹಾಂ, Your camera. Oh, yeah. So this one first, yeah? Yeah, man. It's good. Wait, look at the mountain behind. Please. Alright, this one? Already record. Yeah, man. Thanks, bro. Today. Yeah. Good, yeah. Send me that photo. Yes. I'm so happy now.
ಖುಷಿ ಆಗ್ತಾ ಇದೆ. ಶೂ ಅಂತೂ ಸಿಕ್ಕಾಬಿಡೆ ಜಾರ್ತಾ ಇದೆ. ಯೋ ಕರ್ನಾಟಕ, ನಾನು ನಿಮ್ಮ ನಾನ್ ಸಂತೋಷ್. ಟೈಮ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಕ್ಕೇ ಸಿಗ್ತೀನಿ. ಅಂಟಿಲ್ ದೆನ್, ಲವ್ ಯು ಆಲ್, ಬಾಯ್. ಅಲ್ಲಿಂದ ಅಲ್ಲೆಲ್ಲೋ ಬೆಟ್ಟ ತನಕ ನಾನು ಟ್ರಕ್ ಮಾಡ್ಕೊಂಡು ಹೋಗಿರೋದು ನನಗೆ ಆಶ್ಚರ್ಯ ಆಗ್ತಿದೆ. ಇಂಥ ರೋಡಲ್ಲಿ ಮಿಡ್ ನೈಟು ನಾನು ಡ್ರೈವ್ ಮಾಡ್ಕೊಂಬನ್ನ ಅಂತ.